ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಲ್ಟಿವರ್ಸ್ ಚಾನಲ್. ಇವತ್ತು ನಾನು ತರಕಾರಿ ಸಾಂಬಾರು ಯಾವ ಥರ ಮಾಡೋದು, ಈಸಿಯಾಗಿ ಮಿಕ್ಸಿಗೆ ಹಾಕ್ತೀರಾ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕುಕ್ಕರಲ್ಲಿ ಮುಕ್ಕಾಲು ಕಪ್ ತೊಗರಿಬೇಳೆನ ಹಾಕ್ಕೋತಾ ಇದ್ದೀನಿ. ಇದನ್ನು ವಾಶ್ ಮಾಡ್ಕೊಂಬಿಡೋಣ. ಈಗ ತೊಗರಿಬೇಳೆ ವಾಶ್ ಆಗಿದೆ. ಇಲ್ಲಿ ನಾನು ತರಕಾರಿ ಬೀನ್ಸು, ನೋಕೋಲು, ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಆಲ್ರೆಡಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಾಕ್ಕೊಂಬಿಡೋಣ. ಈಗ 2 ಮೀಡಿಯಮ್ ಸೈಜ್ದು ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಕಟ್ ಮಾಡಿರೋದು ಹಾಕ್ಕೊಂಬಿಡೋಣ. 1/4 ಸ್ಪೂನ್ ಅರಿಶಿನ, ಮನೇಲಿ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ 3 ಸ್ಪೂನ್ಸ್ ಹಾಕ್ಕೊಳ್ಳೋಣ. ಈಗ ತರಕಾರಿ ಮುಳುಗೋಷ್ಟು ವಾಟರ್ ಹಾಕ್ಕೊಂಬಿಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಕುಕ್ಕರ್ ಕ್ಯಾಪ್ ಹಾಕ್ಕೊಳ್ಳೋಣ. 3 ವಿಜಿಲ್ ಬರಬೇಕಿದು. ಸೊ ಯಾವುದೇ ರುಬ್ಬಷ್ಟು ಇರಲ್ಲ, ಏನೂ ಇರೋದಿಲ್ಲ. ಬೇಗ ಈಸಿ ಮೆಥಡಲ್ಲಿ ತರಕಾರಿ ಸಾಂಬಾರು ಆಗೋಗ್ಬಿಡುತ್ತೆ. ಈಗ 3 ವಿಜಿಲ್ ಆಗಿದೆ. ಈ ಕುಕ್ಕರ್ ಕ್ಯಾಪ್ ತೊಗೊಂಬಿಡೋಣ. ಸಾಂಬಾರು ಆಗಿದೆ. ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ. ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ಜೀರಿಗೆ, ಸಾಸಿವೆ ಹಾಕ್ಕೊಂಬಿಡೋಣ. ಕರಿಬೇವು, ಈಗ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಸಾಂಬಾರ್ಗೆ ಹಾಕ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಸೊ ಈ ಥರ ತರಕಾರಿ ಸಾಂಬಾರು ವೆರಿ ಈಸಿ ಆಗೋಗಿತ್ತು. ಸೊ ಬ್ಯಾಚುಲರ್ಸ್ಗೆ ತುಂಬ ಈಸಿ ಆಗೋಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮರಿದಿರ ಪ್ರೆಸ್ ಮಾಡಿ. ಥ್ಯಾಂಕ್ ಯು.